ಇಂದಿನಿಂದ ಆರಂಭವಾದ ವಿಧಾನಮಂಡಲ ಅಧಿವೇಶನಕ್ಕೆ ಬಿಜೆಪಿ ಪ್ರತಿಭಟನೆ ಮೂಲಕ ಆರಂಭ ನೀಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು ಶಾಸಕರ ಭವನದಿಂದ ಪಾದಯಾತ್ರೆ ಮೂಲಕ ವಿಧಾನಸೌಧಕ್ಕೆ ಬಂದರು. ಪ್ರತಿಭಟನೆ ವೇಳೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಮೂಡಾ ಹಗರಣದ ಬಗ್ಗೆ ಸರ್ಕಾರ ರಚಿಸಿರುವ ನಿವೃತ್ತ ನ್ಯಾಯಾಧೀಶ ಪಿಎನ್ ದೇಸಾಯಿ ನೇತೃತ್ವದ ಆಯೋಗವನ್ನು ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಕಿಡಿಕಾರಿದರು. ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಒಂದು ಕಮಿಟಿ ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಒಪ್ಕೊಳ್ತಕ್ಕಂಥದ್ದಲ್ಲ. ಮೂಡಾ ಹಗರಣ ಸಿಬಿಐ ತನಿಖೆಗೆ ವಹಿಸಲೇಬೇಕು. ಮುಖ್ಯಮಂತ್ರಿ ಕೂಡ ಗೊತ್ತಿದೆ, ಸಿಬಿಐ ತನಿಖೆಗೆ ಹೋದ್ರೆ ಇವರ ಬಂಡವಾಳ ಬಹಿರಂಗ ಆಗ್ತದೆ ಅನ್ನುವ ಅರಿವು ಸತ್ಯ ಅವ್ರಿಗೂ ಕೂಡ ಗೊತ್ತಿದೆ. ಹಾಗಾಗಿ ಕರ್ನಾಟಕದ ಇತಿಹಾಸದಲ್ಲೇ 187 ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿರೋದು ಕರ್ನಾಟಕದ 75 ವರ್ಷದ ಇತಿಹಾಸದಲ್ಲಿ ಯಾವುದೇ ಸರ್ಕಾರ ಮಾಡಿರಲಿಲ್ಲ. ಅಂತ ಒಂದು ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಕಾಂಗ್ರೆಸ್ ಪಾರ್ಟಿಯಿಂದ ರಾಜಕಾರಣ ಮಾಡ್ಕೊಂಡು ಬಂದಂತ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಅಲ್ಪಸಂಖ್ಯಾತರ ಹಣವನ್ನು ನುಂಗಿದ್ದಾರೆ, ದಲಿತರ ಹಣವನ್ನು ನುಂಗಿದ್ದಾರೆ, ಹಿಂದುಳಿದ ವರ್ಗದ ಹಣವನ್ನು ನುಂಗಿದ್ದಾರೆ. ಅದನ್ನ ಕಾಂಗ್ರೆಸ್ ಪಾರ್ಟಿ ತನ್ನ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿದೆ. ಹಾಗಾಗಿ ಹಗಲ ದರೋಡೆಯ ವಿರುದ್ಧ ನಮ್ಮ ಹೋರಾಟ ಇದೆ. ಹಣ ವಾಪಸ್ ಬರಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಸ್ವಯಂ ಹಣಕಾಸು ಖಾತೆ ಸಚಿವರು ಮುಖ್ಯಮಂತ್ರಿಗಳಿರೋದ್ರಿಂದ ನೈತಿಕ ಹೊಣೆ ಅವ್ರು ಹೊರಬೇಕು. ಅವ್ರದ್ದು ಏನು ವಿಚಾರ ಇದ್ರೆ ಅವರು ತಿಳಿಸ್ಲಿ, ಏನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಮೂಡಾಗ್ಲಿ ಇನ್ನೊಂದಾಗ್ಲಿ ಏನು ಬೇಕಾರೋ ಅವ್ರು ತಿಳಿಸ್ಲಿ. ಏನೇನು ಹಗರಣ ಇದೆ ಎಲ್ಲ ಮಾಡಿದವ್ರು ಅವರೇನೆ. ಅವ್ರು ಮಾಡೋದನ್ನ ತಪ್ಪನ್ನ ತಿನ್ಬಿಟ್ಟು ಸಿಪ್ಪೆನ ಒರ್ಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಮೂಡಾ ಹಗರಣದ ಬಗ್ಗೆ ಬಿಜೆಪಿಯವರು ಮಾತಾಡ್ತಾರೆ. ಮೂಡಾ ಹಗರಣ ನಡೆದಿದ್ದು ಹಗರಣ ಅಂತ ಬಿಜೆಪಿಯವರು ಹೇಳ್ತಾರೆ. ನಡೆದಿದ್ದು ಯಾರ ಕಾಲದಲ್ಲಿ? 21ರಲ್ಲಿ. ಯಾರು ಸಿ ಎಂ ಆಗಿದ್ರಾಗ? ಯಡಿಯೂರಪ್ಪನವ್ರು ಸಿ ಎಂ ಆಗಿದ್ದರು. ಮಂತ್ರಿ ಯಾರಾಗಿದ್ದರು? ಬಿಜೆಪಿಯವರೇ ಯು ಡಿ ಮಂತ್ರಿ ಆಗಿದ್ರು. ಮುಖ್ಯಮಂತ್ರಿಯವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಅವರ ಎಲ್ಲ ಇದು ಸಮೇತ ಲೀಗಲ್ ಆಗಿದೆ. ಇಲ್ಲೀಗಲ್ ಎಂದು ಇವರು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು. ಇಲ್ಲೀಗಲ್ ಎಂದು ಹೇಳಲಿಕ್ಕೆ ಏನಾದರೂ ಒಂದು ಎವಿಡೆನ್ಸ್ ಕೊಟ್ಟಿದ್ದಾರಾ? ಯಾವ ರೀತಿಯಲ್ಲಿ ಇಲ್ಲೀಗಲ್ ಆಗಿದೆ ಅದು ಹೇಳಿ, ಆಗ ಉತ್ತರ ಕೊಡ್ತೀವಿ. ಅಸೆಂಬ್ಲಿ ಸರ್, ಇಷ್ಟೆಲ್ಲ ದಾಖಲೆಗಳಿದ್ರೂ ಕೂಡ ಸರ್ಕಾರ ನಾಗೇಂದ್ರ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳುತ್ತಲ್ಲ, ಇದಕ್ಕೇನು ಹೇಳಬೇಕು ಸರ್? ಇಲ್ಲಿ ದಿವ್ಯಾವರೇ, ಬಹಳ ನೋವಿನ ವಿಷಯ ಏನು ಅಂತಂದರೆ, ಈ ಹಲವು ಪ್ರಕರಣಗಳನ್ನು ಒಂದು ಸ್ವಲ್ಪ ಹಿಂದೆ ಇಟ್ಬಿಡೋಣ ನಾವಿವತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕ ರಾಜ್ಯ ಎತ್ತ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ನಡೆಸೋಣ. ನೋಡಿ, ಮುಂಗಾರು ಶುರುವಾಗಿದೆ ರಾಜ್ಯದಲ್ಲಿ. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಎಲ್ಲ ಕಡೆಗಳಲ್ಲಿ ಆಗ್ತಾ ಇದೆ. ಕೊಡಗಿನಲ್ಲಿ ಸಮಸ್ಯೆ ಇದೆ, ದಕ್ಷಿಣ ಕನ್ನಡದಲ್ಲಿ ಸಮಸ್ಯೆ ಇದೆ, ಉತ್ತರ ಕನ್ನಡದಲ್ಲಿ ಸಮಸ್ಯೆ ಇದೆ, ತೊಂದರೆ ಇದೆ. ಜನ ಜಾನುವಾರುಗಳು ಪರದಾಡ್ತಾ ಇದ್ದಾರೆ. ರೈತರ ಪರಿಸ್ಥಿತಿಯೂ ಕೂಡ ಸುಧಾರಿಸಿಲ್ಲ, ಬಿಗಡಾಯಿಸಿದೆ. ನಿರುದ್ಯೋಗಿಗಳು ನಿರುದ್ಯೋಗಿಗಳಾಗಿಯೇ ಉಳ್ಕೊಂಡಿದ್ದಾರೆ. ಹೋರಾಟ ಮಾಡೋರು ಹೋರಾಟ ಮಾಡಿಕೊಂಡೇ ಇದ್ದಾರೆ. ಅನೇಕ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೆದವರು ಇವತ್ತಿಗೂ ಕೂಡ ಫಲಿತಾಂಶ ಬರದೆ ಯಾರ್ಯಾರೋ ಮಾಡಿದಂಥ ತಪ್ಪಿಗೆ ಬಲಿಯಾಗಿ, ಯಾರ್ಯಾರೋ ಮಾಡಿದಂಥ ಎಡವಟ್ಟಿಗೆ ಬಲಿಯಾಗಿ, ಯಾರ್ಯಾರೋ ಮಾಡಿದಂಥ ಪರಮ ಭ್ರಷ್ಟತನಕ್ಕೆ ಬಲಿಯಾಗಿ ಇವತ್ತು PSI ಆಗೋಕ್ಕಾಗಿದೆ, ಇನ್ನೊಂದಾಗಕ್ಕಾಗಿದೆ, ಮತ್ತೊಂದಾಗಕ್ಕಾಗಿದೆ, ಇವತ್ತು ನಲುಗ್ತಾನೇ ಇದ್ದಾರೆ. ಅದರ ನಡುವೆ ನಮ್ಮ ರಾಜ್ಯ ಇವತ್ತು ಎಲ್ಲಿಗೆ ಸಾಗ್ತಾ ಇದೆ ಅಂತಂದರೆ, ಮುಂಗಾರು ಅಧಿವೇಶನ ಅಂತ ಒಂದು ಸ್ಟಾರ್ಟ್ ಆಗುತ್ತೆ. ಆ ಮುಂಗಾರು ಅಧಿವೇಶನ ಕೆಲವು ದಿನಗಳವರೆಗೂ ಕೂಡ ಇರುತ್ತೆ. ಅದರಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳು ಚರ್ಚೆ ಆಗ್ತವೆ ಅಂತಂದಾಗ ಅಫ್ಕೋರ್ಸ್ ಮೂಡಾನೂ ಬರುತ್ತೆ, ಅಫ್ಕೋರ್ಸ್ ವಾಲ್ಮೀಕಿ ಹಗರಣನೂ ಬರುತ್ತೆ. ನಿಜ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಆರೋಪ ಮತ್ತು ಪ್ರತ್ಯಾರೋಪ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅನ್ನೋದನ್ನು ಗಮನಿಸಿ. ಇಲ್ಲಿ ಯಾರೂ ಸಾಚ ಇಲ್ಲ ಅನ್ನೋದು ಸ್ಪಷ್ಟವಾಗಿ ನಿಂತ್ಕೊಳ್ತಾ ಇದೆ. ಇಲ್ಲಿ DS ವೀರಯ್ಯನವರ ಬಗ್ಗೆ ಇದೇ ಕಾಂಗ್ರೆಸ್ ಇವತ್ತು ತಕರಾರು ತೆಗೆಯುತ್ತೆ ಮತ್ತು ಚರ್ಚೆ ನಡೆಸುತ್ತೆ. ಅದರ ಬಗ್ಗೆ ಮಾತಾಡುವ ಯಾವ ಸಾಚತನ ಕೂಡ BJPಗಿಲ್ಲ. 47 ಕೋಟಿ ರೂಪಾಯಿಗಳು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ ಕೇಸ್ನಲ್ಲಿ ಕರ್ನಾಟಕ ಸ್ಟೇಟ್ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ನ ಪ್ರೋಟೋಕಾಲ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಇವರು ದೇವರಾಜ್ ಅರಸು ಟ್ರಕ್ ಟರ್ಮಿನಲ್ನ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ MLC DS ವೀರಯ್ಯ 47 crore ರೂಪೀಸ್ ಲಪಟಾಯಿಸಿದ್ದಾರೆ. ಅವ್ರ ಪಾಲಿದೆ.
ಮತ್ತು ಆ ಪ್ರಕರಣದಲ್ಲಿ ಶಂಕರಪ್ಪ ಅನ್ನುವ ಒಬ್ಬ ವ್ಯಕ್ತಿಯನ್ನು ಈಗಾಗಲೇ CID ಅರೆಸ್ಟ್ ಮಾಡಿದೆ. ಮತ್ತು ಆ ಪ್ರಕರಣದಲ್ಲಿ DS ವೀರಯ್ಯನವರು ಈಗಾಗಲೇ ಆಂಟಿಸಿಪೇಟರಿ ಬೇಲ್ ಹಾಕ್ಕೊಂಡಿದ್ರು. ಆಂಟಿಸಿಪೇಟರಿ ಬೇಲ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತು. 47 crore rupees. ಇಲ್ಲಿ ನಿಮಗೆ ಮೂಡಾ ವಿಷಯಕ್ಕೆ ಬಂದಾಗ 14 ನಿವೇಶನ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ, ಮತ್ತು ಅದ್ಯಾರೋ ರಾಕೇಶ್ ಪಾಪಣ್ಣ, ತಿಮ್ಮಣ್ಣ, ತಿಪ್ಪಣ್ಣ, ಮುನಿಯಣ್ಣ, ಶಾಮಣ್ಣ, ಯಾರ್ಯಾರೋ ಅದ್ಯಾನೋ ಇನ್ನೊಬ್ಬನ ಹೆಸರಲ್ಲಿ 98 ಸೈಟ್ಗಳು. ವಾಲ್ಮೀಕಿ ಹಗರಣದ ವಿಷಯಕ್ಕೆ ಬಂದಾಗ 187 ಕೋಟಿ. ಅದು ಯಾರಿಗೆ ಸೇರಬೇಕಾದಂಥ ದುಡ್ಡು? ಬಡವರಿಗೆ, ಅಮಾಯಕರಿಗೆ, ಶೋಷಿತ ವರ್ಗದವರಿಗೆ, ದಲಿತರಿಗೆ, ಸ್ಕೆಡ್ಯೂಲ್ಡ್ ಟ್ರೈಬ್. ಪಾಪ ಅನ್ಯಾಯಕ್ಕೆ ನಿಜವಾಗಿಯೂ ಕೂಡ ಒಳಗಾದಂಥ ವ್ಯಕ್ತಿಗಳಿಗೆ, ನೋವಿಗೆ ಒಳಗಾದಂಥ ವ್ಯಕ್ತಿಗಳಿಗೆ ಸಿಗಬೇಕಾದಂಥ ದುಡ್ಡು ವಾಲ್ಮೀಕಿ ಸ್ಕ್ಯಾಮ್ನಲ್ಲಿ. ಅಲ್ಲೂ ಅಷ್ಟೇ ನೂರಾರು ಫೇಕ್ ಅಕೌಂಟ್ಗಳು. ಇಲ್ಲಿ ಬನ್ನಿ ನೀವು ದೇವರಾಜು ಅರಸು ಟ್ರಕ್ ಟರ್ಮಿನಲ್ ವಿಷಯಕ್ಕೆ ಬನ್ನಿ, DS ವೀರಯ್ಯ BJP ಕೇಸ್ನಲ್ಲಿ 380 ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡಿರೋದು, 380 ಫೇಕ್ ಅಕೌಂಟ್ಗಳು. ಯಾರು ಯಾರ ವಿರುದ್ಧ ಮಾತಾಡೋದಕ್ಕೆ ಇವತ್ತು ಸಾಚಾತನ ಉಳಿಸ್ಕೊಂಡಿದ್ದಾರೆ? ಯಾರು ಯಾರ ವಿರುದ್ಧ ಇವತ್ತು ಚರ್ಚೆ ನಡೆಸೋದಕ್ಕೆ, ಯಾರು ಯಾರ ವಿರುದ್ಧ ಇವತ್ತು ಪಾದಯಾತ್ರೆ ನಡೆಸೋದಕ್ಕೆ, ಯಾರು ಯಾರ ವಿರುದ್ಧ ಇವತ್ತು ಚರ್ಚೆ ನಡೆಸೋದಕ್ಕೆ ಇವತ್ತು ಸಾಚಾತನ ಉಳಿಸ್ಕೊಂಡಿದ್ದಾರೆ ಅಂತ ನನಗೊಂದು ಸ್ವಲ್ಪ ಹೇಳಿ. ಈ ಪ್ರಕರಣದಲ್ಲಿ ಒಬ್ಬ ಶಾಸಕ 4 ದಿನದಿಂದ ಎಸ್ಕೇಪ್ ಆಗಿದ್ದಂಥ, ನಾಪತ್ತೆ ಆಗಿದ್ದಂಥ ಬಸವರಾಜ್ ದದ್ದಲ್ ಅನ್ನೋ ಶಾಸಕ ನನಗೇನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಆ ಮನುಷ್ಯ ಇವತ್ತು ವಿಧಾನಸಭೆಗೆ ಕಾಲಿಡ್ತಾರೆ. ಈ ಪ್ರಕರಣದಲ್ಲಿ ಮಿನಿಸ್ಟರ್ ಆಗಿದ್ದಂಥ ಒಬ್ಬ ವ್ಯಕ್ತಿ, ಈಗ ಪ್ರಸ್ತುತ ಶಾಸಕರಾಗಿರುವಂಥ ಒಬ್ಬ ನಾಗೇಂದ್ರ ಅನ್ನುವ ವ್ಯಕ್ತಿ, 6-7 ಸಲ ಆಯ್ಕೆಯಾಗಿ ಬಂದಿರುವ ಒಬ್ಬ ವ್ಯಕ್ತಿ ವಾಲ್ಮೀಕಿ ಸ್ಕ್ಯಾಮ್ನಲ್ಲಿ. ಯಾವುದು ವಾಲ್ಮೀಕಿ ಸ್ಕ್ಯಾಮು? ಬಡವರಿಗೆ ಅನ್ನ ಕೊಡಬೇಕಾಗಿದ್ದಂಥ ಸ್ಕ್ಯಾಮು, ಬಡವರಿಗೆ ಸೈಕಲ್ಗೆ ಲೋನ್ ಕೊಡಬೇಕಾಗಿದ್ದಂಥ ಸ್ಕ್ಯಾಮು, ಬಡವರಿಗೆ ವಾಲ್ಮೀಕಿ ಸಮುದಾಯದವರಿಗೆ ಆಟೋ ತಗೊಳ್ಳೋದಕ್ಕೆ ಲೋನ್ ತಗೊಳ್ಬೇಕಾಗಿದ್ದಂಥ ಸ್ಕ್ಯಾಮು, PGಗೆ ದುಡ್ಡು ಕಟ್ಟೋದಕ್ಕೆ ಇರಬೇಕಾಗಿದ್ದಂಥ ಸ್ಕ್ಯಾಮು, ಹಾಸ್ಟೆಲ್ಗಳಿಗೆ ಪಾಪ ದುಡ್ಡು ಕಟ್ಟಬೇಕು ಅಂತ ಇರಬೇಕಾಗಿ ಆ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕು ಅಂತ ಇಟ್ಟಿದ್ದಂಥ ಸ್ಕೀಮು ನಾನು ನೋಡಿ ಸ್ಕ್ಯಾಮ್ ಅಂತ ಇದ್ದೀನಿ. ಮತ್ತು ಯಾರೋ ಒಬ್ಬ ಪಾಪ ವಾಲ್ಮೀಕಿ ಸಮುದಾಯದ ಒಬ್ಬ ಮನುಷ್ಯ, ನಾನು ಒಂದು ಓಲಾನೋ ಊಬರೋ ಏನೋ ಇಡ್ತೀನಿ ಅಂತಂದರೆ ಅವ್ನಿಗೊಂದು ಸ್ವಲ್ಪ ತಗಳಪ್ಪ ಲೋನು ಅಂತ ಕೊಡಬೇಕು ಅಂತ ಇಟ್ಟಿದ್ದಂಥ ಸ್ಕೀಮು, ಅದನ್ನು ಸ್ಕ್ಯಾಮ್ ಮಾಡಿದ್ದಾರೆ ಇವತ್ತು. ಮತ್ತು ಎಂಥ ಮನುಷ್ಯ ಇವತ್ತು ಅರೆಸ್ಟ್ ಆಗಿರೋದು? MLA. ನೀವು ಹೇಳ್ತೀರಿ ಆತನನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅಂತ. ಇನ್ನೂ ಪ್ರಕರಣ ED ಅಂಗಳದಲ್ಲಿದೆ, ಆಯಿತಾ? ED ಅಂಗಳದಲ್ಲಿರುವಾಗ ಕರೆದ್ಬಿಟ್ಟು ಮಾತಾಡ್ಬಿಟ್ಟು ನಾನೇನು ತಪ್ಪು ಮಾಡಿಲ್ಲ ಅಂತ 100 ಸಲ ಹೇಳ್ಬಿಟ್ರೆ ಅದು ಸರಿ ಹೋಗ್ಬಿಡುತ್ತಾ? ED ಇನ್ನೂ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ED ಪ್ರಕರಣದ ಬಗ್ಗೆ ಗಂಭೀರವಾಗಿ ಆಲೋಚಿಸಿ ಚರ್ಚೆ ನಡೆಸಿ ನಂತರದಲ್ಲೇ ಯಾರನ್ನಾದರೂ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸುಖ ಸುಮ್ಮನೆ ಮಾಡೋಕ್ಕಾಗಲ್ಲ. ಇದ್ರ ಹಿಂದೆ ಪೊಲಿಟಿಕಲ್ ವೆಂಡೆಟಾ ಅಂತ ಸುಖ ಸುಮ್ಮನೆ ಹೇಳೋಕ್ಕಾಗಲ್ಲ. ಪೊಲಿಟಿಕಲ್ ವೆಂಡೆಟಾ ಅಂತಿದ್ದಿದ್ರೆ ಅದು ಬರೀ ನಾಗೇಂದ್ರ ಮಾತ್ರ ಟಾರ್ಗೆಟ್ ಆಗಬೇಕಾಗಿರಲಿಲ್ಲ, ಗೊತ್ತಾಯ್ತಾ? ಮತ್ತು ಈ ದದ್ದಲ್ ಅನ್ನೋ ಮನುಷ್ಯ ಗೆದ್ಲಿಡ್ಕೊಂಡು 4 ದಿನಗಳ ಕಾಲ, ಈ ಮನುಷ್ಯ 4 ದಿನ ರೀ, ಆ ಮನುಷ್ಯನಿಗೆ ಗೆದ್ಲಿಡ್ದಿತ್ತ 4 days. ಹೋಗಿದ್ರು ಸರ್? ವೇರ್ ವಾಸ್ ಹಿ? 4 days ಎಲ್ಲ ಹೋಗಿಲ್ಲ, ಊರಲ್ಲಿ ಇದ್ರಂತೆ. ಊರಲ್ಲಿ ಹುಡ್ಕಡಕ್ ಆಗ್ಲಿಲ್ವಾ ಯಾರ ಕೈಲೂ? ನೋಡ್ರಿ, ಪೊಲೀಸರು ಅವ್ರ ಮನೆಗೆ ಹೋಗಿದಾರ್ರಿ. ಪೊಲೀಸರು ವಿಧಾನಸೌಧಕ್ಕೆ ಬಂದು ಚೆಕ್ ಮಾಡಿದ್ದಾರೆ ಇವ್ರು ಇದ್ದಾರಾ ಇಲ್ವಾ ಅಂತ. ಶಾಸಕರ ಭವನಕ್ಕೆ ಹೋಗಿ ಚೆಕ್ ಮಾಡಿದ್ದಾರೆ ಇವ್ರು ಇದ್ದಾರಾ ಇಲ್ವಾ ಅಂತ. ಈ ದದ್ಲು ಇಲ್ಲ, ಹಿ ವಾಸ್ ನಾಟ್ ದೇರ್. ಇವತ್ತು ಬಂದ್ಬಿಟ್ಟು ನಾನು ಪರಮಸಾಚ ಅಂತ ಪೋಸ್ಟ್ ಕೊಟ್ಕೊಂಡು ಕೂತ್ಕೊಂಡು ನನಗೆ ಭಾಳ ಅನ್ಯಾಯ ಆಗಿದೆ, ಭಾಳ ನೋವಾಗಿದೆ ಅಂತ ಪೋಸ್ಟ್ ಕೊಟ್ಕೊಂಡ್ರೆ ಏನ್ರಿ ಪ್ರಯೋಜನ? ಇಲ್ಲಿ ಬೇರೆ ಹಾಕಿದಾರಂತಲ್ಲ ಸರ್ CM ಸಿದ್ದರಾಮಯ್ಯನ ಭೇಟಿ ಮಾಡಿ. ಕಣ್ಣೀರು ಹಾಕ್ಸಿದ್ರಲ್ರಿ ಸುಮಾರು ಜನರು ಕಣ್ಣೀರು. 187 ಕೋಟಿ ಸ್ಕ್ಯಾಮ್ನಲ್ಲಿ ಚಂದ್ರಶೇಖರ್ ಅನ್ನೋ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರ ಕುಟುಂಬ ಇವತ್ತು ಕಣ್ಣೀರಾಗ್ತಾ ಇದೆ. ಅನೇಕ ಜನ ಪಾಪ ಅಮಾಯಕರಿಗೆ ಸಿಗಬೇಕಾಗಿದ್ದಂಥ ದುಡ್ಡು. ನಾನು ಹೇಳ್ತೀನಿ ಕೇಳಿ ನಿಮಗೆ, ವಾಲ್ಮೀಕಿ ಸ್ಕೀಮ್ನಲ್ಲಿ ನನಗೆ ಮೊನ್ನೆ ಯಾರೋ ಒಬ್ಬರು ಫೋನ್ ಮಾಡಿದ್ರು, ಲೈವಲ್ಲಿ ಮಾತಾಡ್ತಾ ಇದ್ದೆ, ಸುರೇಶ್ ಅಂತ. ಒಂದು ಮನೆಗೋಸ್ಕರ 11 ವರ್ಷದಿಂದ ಸುರೇಶ್ ಅನ್ನೋರು ವಿಕಲಚೇತನರು ಹೋರಾಟ ಮಾಡ್ತಾ ಇದ್ದಾರೆ ಅಂತ. ನಮ್ಮ ಬ್ಯಾಕ್ ಆ್ಯಂಡ್ ಟೀಮ್ ಪ್ರಯತ್ನ ಪಡ್ತಾ ಇದೆ ಅವ್ರಿಗೊಂದು ಮನೆ ಕೊಡಿಸೋದಕ್ಕೆ, ಹೋರಾಟ ಮಾಡ್ತಾ ಇದೆ ಅವ್ರಿಗೊಂದು ಮನೆ ಕೊಡಿಸೋದಕ್ಕೆ, ಗೊತ್ತಾಯ್ತಾ? ಅದೊಂದು ಪ್ರಯತ್ನ ಇದ್ದೇ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಯಿತಾ? ಇವೆಲ್ಲದರ ನಡುವೆ ಅಂಥವ್ರು ಹೋರಾಟ ನಡೆಸ್ತಿರುವಾಗ ಇಲ್ಲಿ ಕೋಟಿ ಐಷಾರಾಮಿತನ ಇವ್ರು ಎಲ್ರಿ ಮೌರ್ಯ ಸರ್ಕಲ್ ಪಾರ್ಕಲ್ಲಿ ಸ್ಲಮ್ ಬೋರ್ಡ್ ಹತ್ರ ಯಾವುದೋ ಹೋಟ್ಲಲ್ಲಿ ಬೆಡ್ರೂಮಲ್ಲಿ ನಿರ್ಮಲಾ ಬೆಂಗಳೂರು ಶೌಚಾಲಯದಲ್ಲಿ ಎಲ್ಲ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮಜಾ ಮಾಡಿಕೊಂಡು ಉಡಾಯಿಸ್ಕೊಂಡಿದ್ದಂಥವ್ರು ಇವರೆಲ್ಲ ಇವತ್ತು ಆರಾಮಾಗಿದ್ದಾರೆ ಅಂತಂದರೆ ಎಲ್ರಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್. ಆಮೇಲೆ ಯಾರಿಗೂ ಮಾತಾಡೋ ನೈತಿಕತೆ ಇಲ್ಲಪ್ಪ.
ಯಾರು ಮಾತಾಡೋ ಸಾಚತನ ಉಳಿಸ್ಕೊಂಡಿಲ್ಲ. ನನ್ ಆಫ್ ದೀಸ್ ಪೊಲಿಟಿಕಲ್ ಪಾರ್ಟೀಸ್, ಬಿಕಾಸ್ ಈ ನಿಗಮ ಮತ್ತು ಮಂಡಳಿಗಳು ಅನ್ನೋದೇ ದುಡ್ಡು ತಿನ್ನೋದಕ್ಕಿರುವಂಥ ನಿಗಮಗಳು ಮತ್ತು ಮಂಡಳಿಗಳು. ನಿಗಮ ಮತ್ತು ಮಂಡಳಿಗಳು ಅಂತ ತಿನ್ನೋದೇ ಅಕ್ಷಯ ಪಾತ್ರೆ ದುಡ್ಡು ತಿನ್ನೋದಕ್ಕೆ. ಯಾರು ಮಾತಾಡ್ತಾರೆ? ನಾಟಕ ಅನ್ಸಲ್ವೇನ್ರಿ ಇದೆಲ್ಲ? ಇವರೆಲ್ಲ ಮಾತಾಡೋದು ನಾಟಕ ಅನ್ಸಲ್ವೇನ್ರಿ? ನೀವು ತೆಗೆದು ನೋಡಿ, ಇಲ್ಲಿರೋರು ಸುಮಾರು ಜನರ ವಿರುದ್ಧ, ಕಾಂಗ್ರೆಸ್ ಆಗಲಿ BJP ಆಗಲಿ, ಎಷ್ಟು ಜನರ ವಿರುದ್ಧ ಕ್ರಿಮಿನಲ್ ಕೇಸ್ ಇದೆ ತೆಗೆದು ನೋಡಿ. ಆಯಿತಾ? MLCಗಳು ಅಂತ ಕರೆಸ್ಕೊಂಡಿದ್ದಾರಲ್ಲ, ಎಷ್ಟು ಜನ MLCಗಳು ಅಥವಾ ಮಾಜಿ MLCಗಳು ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಲಪಟಾಯಿಸಿ ದುಡ್ಡನ್ನ ಚೆನ್ನಾಗಿ ನಾಮಾಕ್ ಬಂದಿದ್ದಾರೆ. ನೀವು ಲಿಸ್ಟ್ ತೆಗೆದು ನೋಡಿ. 16 ಕೋಟಿ ಒಬ್ಬ ಮಾಜಿ MLC, 16 ಕೋಟಿ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಒಂದು ಕೋಆಪರೇಟಿವ್ ಸೊಸೈಟಿ, ಕೋಆಪರೇಟಿವ್ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡು ಲಪಟಾಯಿಸಿ ನಾಮ ಹಾಕಿ ಬಂದಿರೋದು. 16 ಕೋಟಿ ಸಾಲ ತಗೊಂಡು ನಾಮ ಹಾಕಿರೋದು 16 ಕೋಟಿ. ನೀವು ತೆಗಿರಿ ಇವ್ರ ಕ್ರಿಮಿನಲ್ ಹಿಸ್ಟ್ರಿಗಳೆಲ್ಲರದ್ದು, ತೆಗಿರಿ ಇವ್ರದ್ದು ಫಿನಾನ್ಷಿಯಲ್ ಅಪರಾಧಗಳು ಏನೇನು ಮಾಡಿದ್ದಾರೆ ಎಲ್ಲರೂ, ತೆಗಿರಿ ಇವ್ರ ಮೇಲೆ ಇರುವಂಥ ಕೇಸಸ್ಗಳು ಯಾವ್ದಾವುದು ಅಂತ. ನಾಗೇಂದ್ರ ಅವರು ಬಿಜೆಪಿಯಲ್ಲಿ ಇದ್ದಾಗಲೂ ಕೂಡ ಅದೇ ರೀತಿ, ಇದೇ ನಾಗೇಂದ್ರ ಬೇಲೆಕೇರಿ ಅದಿರು ಪ್ರಕರಣದಲ್ಲಿ ಏನು ಮಾಡಿದ್ರು ತೆಗಿರಿ. ಹೌದು, ಆಯ್ತಾ? ತೆಗಿರಿ. ನೀವು ಇರುವಂಥ 224 ಜನ ಅಲ್ವಾ, 224 ಜನರಲ್ಲಿ 70% ಜನರ ಮೇಲೆ ಕ್ರಿಮಿನಲ್ ಕೇಸಸ್ ಇದೆ. ತೆಗಿರಿ ನೀವು. ಸ್ಕ್ಯಾಮ್ಗಳಿದೆ, ಓಪನ್ ಮಾಡಿ ನೀವು ಅದನ್ನು. ಸ್ಕ್ಯಾಮ್ಗಳು ಇಟ್ಕೊಂಡು ಈಗ ಸ್ಕೀಮ್ಗಳಲ್ಲಿ ಅವ್ರು ಮೋಸ ಮಾಡಿದ್ರು ಇವ್ರು ಮೋಸ ಮಾಡಿದ್ರು ಅಂತಾರೆ. ಯಾರಿಗೆ ಮಾತಾಡೋಕ್ಕೆ ನೈತಿಕತೆ ಇದೆ ನಮ್ಮ ರಾಜ್ಯದಲ್ಲಿ ಇವತ್ತು? ನಾಯಕರು, ಪೊಲಿಟಿಷಿಯನ್ಸ್ಗಳು ಅಂತ ಕರೆಸ್ಕೊಳ್ಳೋರಿಗೆ ಹೇಳಿ. ಜೊತೆಗೆ ಅವ್ರ ಜೊತೆಲಿ ಇರೋರು ಕೂಡ ಅಷ್ಟೇ ಅಲ್ಲ ಸರ್, ಆಪ್ತ ಸಹಾಯಕರು ವಿಜಯ್. ಹೌದ್ರಿ, ನಿಮ್ಮನ್ನ ಮಕ್ಮಲ್ ಟೋಪಿಯಾಗಿ ಮಂಗ ಮಾಡ್ತಾ ಇದ್ದಾರೆ ಕಣ್ರಿ ಇವರೆಲ್ಲರೂ ಕಲಾಪ ಅನ್ನೋ ನೆಪದಲ್ಲಿ. ನಿಜ ಹೇಳ್ತೀನಿ ಕೇಳಿ, ಎಲ್ಲರೂ ತಮ್ಮ ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಪೊಲಿಟಿಕಲ್ ವೆಂಡೆಟಾ ಸಲುವಾಗಿ ಮತ್ತು ಇಂಪ್ರೆಷನ್ ಗಳಿಸ್ಕೊಳ್ಳುವ ಸಲುವಾಗಿ, ಒಂದು ಪರ್ಸೆಪ್ಷನ್ ಗಳಿಸ್ಕೊಳ್ಳುವ ಸಲುವಾಗಿ ನಿಮ್ಮ ನಡುವೆ ಇವತ್ತು ಆಟ ಆಡ್ಕೊಂಡು ಬಿದ್ದಿದಾರ್ರಿ. ಆಟ ಆಡ್ಕೊಂಡಿದ್ದಾರೆ. ಇದೇ BJP ಗೌರ್ಮೆಂಟ್ ಇದ್ದಾಗ 40% ಬಂತಾ? ಇದೇ BJP ಗೌರ್ಮೆಂಟ್ ಇದ್ದಾಗ ಕೆಟ್ಟ ರಸ್ತೆಗಳನ್ನು ಮಾಡಿದ್ರು ಅಂತ ಬಂತಾ? ಅವ್ರನ್ನ ತೆಗೆದಾಕಿ ಜನ 136 ಸೀಟ್ಗಳನ್ನು ಕಾಂಗ್ರೆಸ್ಗೆ ಕೊಡ್ತಾ? 1 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಅಟ್ಲೀಸ್ಟ್ ಒಂದು ಹನಿಮೂನ್ ಪೀರಿಯಡ್ 6 ಮಂತ್ಸಲ್ಲಿ ನೆಟ್ ಗೌರವ ಉಳಿಸ್ಕೋಬೋದಾಗಿತ್ತಾ? ಯಾವುದೇ ಹಗರಣದಲ್ಲೂ ತನ್ನ ಹೆಸರನ್ನು ಕೇಳಿಸ್ಕೊಳ್ಳದೆ ಸ್ಟಾರ್ಟಿಂಗ್ ಬರ್ತಾನೆ ಇವ್ರದ್ದು ನಾಯಕತ್ವದ ವಿಚಾರದಲ್ಲಿ ಜಗಳ ಶುರುವಾಗಿದ್ದು, ನಂತರದಲ್ಲಿ ಟ್ರಾನ್ಸ್ಫರ್ ದಂಧೆಗೆ ಬಂತು, ನಂತರದಲ್ಲಿ ಲೆಟರ್ ಬಂತು, ನಂತರದಲ್ಲಿ DCM ನಾನಲ್ಲ CM ಅವರಲ್ಲ ಅಂತ ಚರ್ಚೆಗಾಯಿತು, ನಂತರದಲ್ಲಿ 40% BJP ವಿರುದ್ಧ ಇದ್ದಿದ್ದು ಇವ್ರ ಮೇಲೆ 90% ಬಂತು. ಇದೇ ಕಾಂಟ್ರಾಕ್ಟರ್ಗಳು ಹೋರಾಟ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಇದೇ ಒಬ್ಬ ಮಿನಿಸ್ಟ್ರು ರಾಜೀನಾಮೆ ಕೊಡಬೇಕಾದಂಥ ದುಸ್ಥಿತಿಯ ಒದಗಿ ಬಂತು. ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧವೇ ಸ್ವತಃ ಇವತ್ತು ಆರೋಪ ಕೇಳಿ ಬಂತು. ಒಬ್ಬ ಶಾಸಕನ ವಿರುದ್ಧ ಇವತ್ತು ಸ್ವತಃ ಆರೋಪ ಕೇಳಿ ಬಂದಿದೆ. ಯಾರು ಸಾಚ ಅಂತೀರಿ? BJP ಇದ್ದಾಗ ಏನಾಯಿತು? ಭ್ರಷ್ಟಾಚಾರ ಮಾಡಿದ್ದಾರೆ, ಸರಿಗಿಲ್ಲ, BJP ನೆಟ್ಟಿಗಿಲ್ಲ, ಜನರ ವಿರುದ್ಧ ಇದೆ ಸರ್ಕಾರ. ಜನ ತೆಗೆದ್ರು, ಜನ ಅವ್ರಿಗೆ ಪಾಠ ಕಲಿಸಿದ್ರು, 66 ನಂಬರ್ ಕೊಟ್ಟರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಕೆಳಗಿಳಿದ್ರು. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರೂ ಇಲ್ಲ, ವಿ ಆರ್ ನಾಟ್ ಹ್ಯಾಪಿ, ಜನ ಕೆಳಗಿಳಿಸಿದ್ರು. ಗ್ಯಾರಂಟಿ ಗೆಲ್ಸಲಿಲ್ಲ ಕಾಂಗ್ರೆಸ್ನ, ಗ್ಯಾರಂಟಿ 5% ಅಷ್ಟೇ ಗೆಲ್ಸಿರೋದು. ಪರ್ಸೆಪ್ಷನ್ ಬಿಲ್ಡ್ ಮಾಡಿದ್ರಲ್ಲ ಪೇ CM ಅಂತ, ಇವತ್ತು ಯಾವ ಪರ್ಸೆಪ್ಷನ್ ಬಿಲ್ಡ್ ಮಾಡ್ತಾ ಇದ್ದಾರ್ರಿ? ಆಮೇಲೆ ಯಾರು ನೈತಿಕತೆ ಉಳಿಸ್ಕೊಂಡಿಲ್ಲ. ದಿವ್ಯಾ ರಘುನಾಥ್, ನಾನು ಹೇಳ್ತೀನಿ ಕೇಳಿ, ಇವತ್ತು ನನ್ ಆಫ್ ದೆಮ್ ಹ್ಯಾವ್ ಗಾಟ್ ಎನಿ ಮೊರಾಲಿಟಿ ಟು ಸ್ಪೀಕ್ ಅಬೌಟ್ ಕರಪ್ಷನ್ ಇನ್ ಕರ್ನಾಟಕ, ಬಿಕಾಸ್ 70% ಆಫ್ ದೆಮ್ ಆರ್ ಕರಪ್ಟೆಡ್. Take out the list. How many of them are having corruption cases on them? How many of them are having ED cases on them? How many of them are having CID cases on them? How many of them are facing CBI cases on them? Please take a list. List ಮಾಡಿ. You will be shocked. ಸುಮ್ಮನೆ ನೋಡೋಕ್ಕೆ, ನಾಟಕ ಮಾಡೋಕ್ಕೆ ಮಜಾ ಅನಿಸ್ತದೆ ನಮಗಷ್ಟೇ. ಸರ್, ಇಷ್ಟೊತ್ತಲ್ಲಿ ದದ್ದಲ್ ಅವ್ರನ್ನೂ ಅರೆಸ್ಟ್ ಮಾಡಬೇಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಈಗ ಅಧಿವೇಶನ ನಡೀತಾ ಇರೋದ್ರಿಂದ ಸ್ಪೀಕರ್ ಪರ್ಮಿಷನ್ ಬೇಕಾಗುತ್ತೆ. ಕೊಡ್ತಾರಾ ಸರ್? ಐ ಆಮ್ ನಾಟ್ ಶೋರ್. ಅದು ಘನತೆವೆತ್ತ ಸ್ಪೀಕರ್ ಸಾಹೇಬರಿಗೆ ಬಿಟ್ಟಂಥ ವಿಷಯ. ಅದು ನಾನು ಘನತೆವೆತ್ತ ಸ್ಪೀಕರ್ ಅವರ ವಿಷಯದಲ್ಲಿ ನಾನಾಗಲಿ, ಹೈಕೋರ್ಟ್ ಆಗಲಿ, ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಯಾವುದೇ ನ್ಯಾಯಾಲಯವಾಗಲಿ ಅದರ ಬಗ್ಗೆ ಮಾತನಾಡುವ ಯಾವ ರೀತಿ ಅಧಿಕಾರವನ್ನು ಕೂಡ ನಾನು ಹೊಂದಿಲ್ಲ. ಹಾಗಾಗಿ ನಾನು ಮಾನ್ಯ ಸ್ಪೀಕರ್ ಸಾಹೇಬರು, ಘನತೆವೆತ್ತ ಸ್ಪೀಕರ್ ಸಾಹೇಬರು ಅವರಿಗೆ ಬಿಟ್ಟಿದ್ದೀನಿ. ನನ್ನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.